ಎಲ್ಲರಿಗೂ ನಮಸ್ಕಾರ. ನಿಮಗೆ ಒಂದು ಸಣ್ಣ ಕಥೆ ಹೇಳಲಿಕ್ಕೆ ಬಂದಿದ್ದೀನಿ ಈ ದೇವಸ್ಥಾನದ ಬಗ್ಗೆ. ನಿಮ್ಮ ಹತ್ರ ಒಂದು ಚಿಕ್ಕ ಕಥೆ ಶೇರ್ ಮಾಡ್ತೀನಿ. ಈ ದೇವಸ್ಥಾನ ಹೆಂಗೆ ಶುರುವಾಗಿತ್ತು ಅಂತ. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿ ಬರ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದನೂ ನನಗೆ ಜಾಗ ಗೊತ್ತು. ಅವಾಗ ಫಸ್ಟು ಬಂದು ಇಲ್ಲಿ ದೇವಸ್ಥಾನ ಇರಲಿಲ್ಲ. ಅಲ್ಲಿ ಸೈಡಲ್ಲಿ ಒಂದು ಚಿಕ್ಕ ಹುತ್ತ ಇತ್ತು. ನಾನು ತುಂಬ ತಮಾಷೆಗೆ ದೇವಸ್ಥಾನ ಪೂಜೆ ಅಮ್ಮನ ಹತ್ರ, ಅಮ್ಮ ಇದು ಏನು ಅಂತ ನಾನು ಕೇಳಿದ್ದೆ. ಅವ್ರು ಹೇಳಿದ್ರು, ಇಲ್ಲಿ ಅಮ್ಮ ಇದ್ದಾರೆ, ದೇವರಿದ್ದಾರೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಅಮ್ಮ ಚಿಕ್ಕದಾಗಿದ್ದಾಗ ಪೂಜೆ ಮಾಡ್ತಾ ಇದ್ರು. ಅವಾಗ ಅಮ್ಮ ಪೂಜೆ ಮಾಡ್ತಾ ಇದ್ದಾಗ ಒಂದು ದಿವಸ ಪೂಜೆ ಮಾಡ್ತಾ ಇದ್ದಾಗಲೇ ಒಂದ್ಸಲ ಸರ್ಪ ಅಮ್ಮ ಕಾಣಿಸ್ಕೊಂಡಂತೆ. ನಾನು ನೋಡಿಲ್ಲ, ನಾನು ಚಿಕ್ಕ ವಯಸ್ಸು ಅವಾಗ ಎಲ್ಲರೂ ಹೇಳ್ತಾ ಇದ್ರು, ದೇವಸ್ಥಾನ ಮಾಡ್ಬೇಕಂತ ಇಲ್ಲಿ ಯಾರು ಮಾಡಿಲ್ಲ, ಸಂಪಾದನೆ ಮಾಡಬೇಕು, ದುಡ್ಡು ಮಾಡ್ಕೋಬೇಕು ಅನ್ನೋ ಥರ ಯಾರಿಗೂ ಆ ಯೋಚನೆನೇ ಇರಲಿಲ್ಲ. ಇದು ಅವರು ತಂದೆಯವರು ತುಂಬ ಕಷ್ಟಪಟ್ಟು ಟೈಲರ್ ಕೆಲಸ ಮಾಡಿ ಈ ಜಾಗ ಕೊಂಡ್ಕೊಂಡಿದ್ರು. ಈ ಜಾಗ ಕೊಂಡ್ಕೊಬೇಕಂದ್ರು ಅವರು ಮನೆಗೆ ಪೂಜೆ ರೂಮ್ ಅಂತ ಮಾಡಿದ್ರು. ಫಸ್ಟು ಪೂಜೆ ರೂಮ್ ಇರಲಿಲ್ಲ, ಮನೆ ಒಳಗಡೆನೆ ಈ ಒಂದು ಮನೆ ಕಟ್ಟಬೇಕಂದ್ರೂ ನಮ್ಮಪ್ಪನ ನಮ್ಮ ದೊಡ್ಡಪ್ಪನ ತುಂಬ ಕಷ್ಟಪಟ್ಟಿದ್ರು. ಅವರೇ ಮೇಸ್ತ್ರಿನೂ ಅವರೇ ಎಲ್ಲ ಅವರೇ ಗಾರೆ ಮಾಡೋರು, ಅವರೇ ಮೇಸ್ತ್ರಿ. ನಮ್ಮ ತಾಯಿಯವರು ಎಲ್ಲ ಎತ್ಕೊಡ್ತಾ ಇದ್ರು. ನಮ್ಮ ತಾಯಿ, ನಮ್ಮ ದೊಡ್ಡಮ್ಮ ಇವರೇ ಸೇರಿ ಮನೆ ಕಟ್ಟಿದ್ರು. ಅವಾಗ ಪುಟ್ಟ ಮನೆ ನಮ್ದು. ಅವಾಗ ಇಲ್ಲಿ ಅಮ್ಮ ಇದೆಲ್ಲ ಹುತ್ತ ಬರ್ತಾ ಇದ್ದಾಗಲೇ ಅವ್ರೇನು ಮಾಡ್ತಾ ಇದ್ರು, ಇದೇನಿದು ಮನೆ ಹತ್ರ ಹುತ್ತ ಬರ್ತಾ ಇದೆ, ಏನಿದು ಅಂತ ಹೇಳಿ ಬೆಳೀತಾ ಇದೆ, ಏನಾದರೂ ಮಾಡಬೇಕು ಅಂತ ತಂದೆಯವರು ಏನು ಮಾಡಿದ್ರು, ಇದು ಹೊಡ್ದಾಕಕ್ಕೆ ನೋಡಿದ್ರು. ಎಲ್ಲ ಕಡೆ ಹೋಗ್ಬಿಟ್ಟು ಅವಾಗ ಅವರು ಕೇಳಿದಾಗ ವಾಗ್ದಾನ, ನಾನು ಇಲ್ಲಿ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಈ ಭೂಮಿಯಲ್ಲಿ ನಾನಿದ್ದೀನಿ, ನಿನ್ನ ಮುಖಾಂತರ ನಾನು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಇದ್ದೀನಿ, ನನ್ನನ್ನೇನು ಬೆಳೆಯಕ್ಕೆ ನೀನು ಬಿಡ್ತಾ ಇಲ್ಲ ಅಂತ ಕೇಳಿದಾಗ, ನನ್ನಿಂದ ಸಾಧ್ಯನೇನಮ್ಮ ಇದೆಲ್ಲ ಮಾಡೋಕ್ಕೆ ಅಂತ ಅಮ್ಮ ಕೇಳಿದ್ರು. ನಿನ್ನಿಂದ ಮಾತ್ರ ಸಾಧ್ಯ ಬಾಲಕಿ ಅಂತ ಅಮ್ಮ ವಾಗ್ದಾನ ಕೊಟ್ಟಾಗ, ಅಮ್ಮ ಒಂದು ದಿವಸ ಭೂಮಿಯಿಂದ ಹೊರಗಡೆ ಬಂದಾಗ ಅವಾಗ ಎಲ್ರಿಗೂ ಒಂದು ಆಶ್ಚರ್ಯ, ಏನಪ್ಪ ಇದು ಅಂತ ಹೇಳಿ. ಅವಾಗ ಅಕ್ಕಪಕ್ಕ ಜನಗಳೆಲ್ಲ ಏನು ಮಾಡಿದ್ರು, ಏನಿದು ಹಾವು ಬಂದಿದೆ, ಏನಿದು ಮನೆ ನಾವೆಲ್ಲ ಸಂಸಾರ ಇದ್ದೀವಿ ಏನು ಅಂತ ಹೇಳಿಬಿಟ್ಟು ಎಲ್ಲರೂ ಭಯಪಟ್ಟಾಗ ಅವ್ರೇನು ಮಾಡಿದ್ರು, ಹಾವು ನೋಡ್ದಕ್ಕೆ ತುಂಬ ಪ್ರಯತ್ನ ಪಟ್ಟರು. ಅವಾಗ ಅವ್ರನ್ನ ಅಮ್ಮ ಅವ್ರನ್ನ ನೋಡ್ಕೊಂಡು ಹೋದಾಗ ಅಮ್ಮಗೊಂದೇ ಅಳು, ಏನು ಮಾಡಬೇಡಿ, ಏನು ಮಾಡಬೇಡಿ, ಅದಾಗ ಅದೇ ಹೋಗ್ಬಿಡುತ್ತೆ ಅಂತ. ಯಾರಿಗೂ ಒಬ್ರಿಗೂ ಒಂದು ಕಷ್ಟನೂ ಕೊಟ್ಟಿಲ್ಲ ಆ ಸರ್ಪ ಇದುವರೆಗೂ ನಮಗೆ. ನಾನು ಒಂದ್ಸಲ ಚಿಕ್ಕ ವಯಸ್ಸಲ್ಲಿ ಸುಮ್ಮನೆ ಒಬ್ಬಳೇ ಕೂತ್ಕೊಂಡಿದ್ದಾಗ ನಾನು ಒಂದು ಸ್ವಲ್ಪ ನೋಡಿದ್ದೀನಿ, ಎದುರ್ಕೊಂಡು ನೋಡೋದ್ಬಿಟ್ಟೆ ನಾನು ನೋಡಿದ್ದೀನಿ. ಅವಾಗ ಇದನ್ನು ಕಟ್ಟಬೇಕು ಅಂತ ಹೇಳಿ ಸುಮ್ಮನೆ ಸಿಂಪಲ್ಲಾಗಿ ಒಂದು ಗೂಡು ಥರ, ಪೂಜೆ ರೂಮ್ ಥರ ಕಟ್ಟಿದ್ವಿ. ಅವಾಗ ಒಂದು 11 ಜನ ಹೆಣ್ಮಕ್ಳು ಮುತ್ತೈದಿರು ಬಂದು ಅವ್ರ ಕೈಯಿಂದ ಪೂಜೆ ನಡೆಸಿ ಇಷ್ಟು ದೊಡ್ಡದಾಗಿ ದೇವಸ್ಥಾನವಾಗಿ ಅಮ್ಮ ಉತ್ಪತ್ತಿ ಆಗಿದ್ದಾರೆ. ಶಕ್ತಿ ಇಲ್ಲ ಅಂದ್ರೆ ಯಾವುದು ಒಂದು ನಡೆಯಲ್ಲ. ಇವಾಗ ಅಮ್ಮ ಇಷ್ಟು ದೊಡ್ಡದಾಗಿ ಅಮ್ಮ ಬಂದು ಕೂತ್ಕೊಂಡಿದ್ದಾರೆ ಅಂದರೆ ಅದು ಪೂರ್ಣ ಅವ್ರ ಶಕ್ತಿ ಇಲ್ಲ. ನಾವು ಯಾರೂ ಇಲ್ಲ. ಅವರು ಬೇಕಾಗಿರೋದನ್ನಂಥದ್ದನ್ನ ಅವರೇ ಹೋಗಿ ಭಕ್ತಾದಿಗಳ ಕನಸಲ್ಲಿ ಹೋಗಿ ಅವರೇ ಕೇಳ್ತಾರೆ. ಯಾರೋ ಒಬ್ಬರು ಇಲ್ಲಿ ಬಂದು ನಮಗೆ ಅದು ಡೊನೇಷನ್ ಮಾಡಿ, ಇದು ಡೊನೇಷನ್ ಮಾಡಿ ಅಂತ ಕೇಳಲ್ಲ. ಅಮ್ಮಗೆ ಬೇಕಾಗಿರೋದನ್ನ ಅಮ್ಮ ಕನಸಲ್ಲೇ ಹೋಗಿ ಕೇಳ್ತಾರೆ ಹೊರತು ಯಾರ ಹತ್ರ ಆಗಿ ಇಲ್ಲಿ ಬರೋರು ಇದು ಕೊಡಿ ಅದು ಕೊಡಿ ಅಂತ ಕೇಳಲ್ಲ. ದಯವಿಟ್ಟು ಎಲ್ಲರೂ ಬರಬೇಕು, ಎಲ್ಲರಿಗೂ ಬರಬೇಕು, ಎಲ್ಲರಿಗೂ ಆ ಅಮ್ಮನ ಆಶೀರ್ವಾದ ಸಿಗಬೇಕು. ನೀವೆಲ್ಲರೂ ಬರಬೇಕು, ಯಾರೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಬೇಕು ಅಂತ ಹೇಳಿ ಆ ಅಮ್ಮನನ್ನು ಎಲ್ಲರಿಗೂ ಕಾಣಿಸಂಗೆ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ. ಯಾರಿಗಾದರೂ ಒಂದ್ಸಲ ಅಮ್ಮನ ಆಶೀರ್ವಾದ ತಗೋಬೇಕು, ಅಮ್ಮ ಆಲಯಕ್ಕೆ ಬರಬೇಕು, ನೋಡಬೇಕು ಅನ್ನೋರಿಗೆ ಯಾರಿಗಾನ ಒಂದು ಚೂರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಬನ್ನಿ, ಒಂದ್ಸಲ ಬನ್ನಿ, ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ಎಲ್ಲರಿಗೂ